ಒಂದು ಎಕರೆಗೆ ಎಷ್ಟು ಕೆ ಜಿ ಬೇಕಾಗುತ್ತೆ ಸರ್ ನಾವು 10 kg ಒಳಗಡೆ ಹಾಕ್ಕೋಬೋದು ಸರ್. ಇಳುವರಿ ಚೆನ್ನಾಗಿ ಬೇಕಪ್ಪ ಅಂದ್ರೆ 50 kg ಕಂಪಲ್ಸರಿ ಹಾಕ್ಬೇಕು. 40ರಿಂದ 50 kg ಹಾಕ್ಲೇಬೇಕು. ಇಳುವರಿ ಬೇಕಂದ್ರೆ 50 kg ಹಾಕ್ಬೇಕು, ಇಲ್ಲಾಂದ್ರೆ ಕಡಿಮೆ ಬೇಕಪ್ಪ ಅಂದ್ರೆ ಒಂದು 10 kg ಒಳಗಡೆ 1 ಎಕರೆ ಮುಗಿಸೋಬೋದು. ಹಾಂ ಸರ್. ಒನ್ ಟೈಮ್ ಇನ್ವೆಸ್ಟ್ಮೆಂಟ್ ಸರ್. ಒನ್ ಟೈಮ್ ಹಾಕಿದ್ರೆ 15ರಿಂದ 20 ವರ್ಷ ಬರುತ್ತೆ ಸರ್. ಒಮ್ಮೆ ಹಾಕಿದ್ರೆ ಸರ್ 1 ವರ್ಷ ನಾವು ಅದನ್ನು ಜಪಾನ ಮಾಡಿದ್ರೆ 20 ವರ್ಷ ಅದು ನಮ್ಮನ್ನು ಜಪಾನ ಮಾಡುತ್ತೆ ಸರ್. ಲಾಸ್ಟ್ ಟೈಮೆಲ್ಲ ಹುಬ್ಳಿ ಕಳಿಸ್ತಿದ್ದು ಸರ್. 18-20 ಕ್ವಿಂಟಲ್ ರೆಗ್ಯುಲರ್ ಆಗಿ ಹೋಯ್ತಿದ್ರು ಸರ್ ಅವರು. ರೆಗ್ಯುಲರ್ ಆಗಿ ಹೋಯ್ತಿದ್ರು ಸರ್. 18 ಕ್ವಿಂಟಲ್ ರೀ ಒಬ್ಬರೇ ಡೈಲಿ ಹೋಗ್ತಿದ್ರು ಸರ್ ಅವರು. ನಮಗೆ ಅವ್ರಿಗೆ ರೆಗ್ಯುಲರ್ ಆಗಿ ಕೊಡೋಕ್ಕಾಗಲ್ಲ ಅಂದ್ಕೊಂಬಿಟ್ಟು ನಾವು ಇಲ್ಲೇ ಲೋಕಲ್ ಅವ್ರನ್ನ ಇಟ್ಕೊಂಡ್ಬಿಟ್ಟಿದ್ದೆ ಸರ್. ಇದು ಮಸಾರಿ ಆದರೆ ಕೆಂಪನೆಲ್ಲ ಆದರೆ 7 ಮಂತ್ಸಿಗೆಲ್ಲ ಬಂದುಬಿಡುತ್ತೆ ಸರ್. ಇಲ್ಲ ಬ್ಲ್ಯಾಕ್ ಸಾಯಿಲ್ ಆದರೆ 9 to 1 year ಹಿಡಿಯುತ್ತೆ ಸರ್. ಕರೆ ಮಣ್ಣಿಂದ ಲೇಟ್ ಆಗುತ್ತೆ. ಹಾಂ ಸರ್. ಕೆಂಪು ಮಣ್ಣಿಂದ ಆಮೇಲೆ ಬೀಜ ಹಾಕಿದ್ರೆ ಎಷ್ಟು ದಿವಸ ನಾಟಿ ಹೊರಗೆ ಬರುತ್ತೆ ಸರ್? 20ರಿಂದ 25 ದಿನ. 3 ಫೀಟಿಗೆ ಒಂದೊಂದು ಹಾಕಿದ್ವಿ ಸರ್ ನಾವು ಸಸಿ ಅವಾಗ. ಇವಾಗ ಹಂಗಿಲ್ಲ ಸರ್. ಫೀಟಿಗೆ ಒಂದು ಅರ್ಧ ಫೀಟಿಗೆ ಒಂದು ಸಸಿ ಹಾಕಿರೋದು ಸರ್. ಇವಾಗ 1 ಕ್ವಿಂಟಲ್ ಅಂದರೆ 1500 ಸರ್. ಇವಾಗ 15 ರೂಪಾಯಿ ರೇಟ್ ಹಿಡಿದ್ರೆ kg ಈ ಸೀಸನಲ್ಲಿ. ನೆಕ್ಸ್ಟ್ ಟೈಮ್ ನವಂಬರ್ 2 ಇದೆಲ್ಲ ಅವಾಗ 50 ರೂಪಾಯಿಲಿಂದ ಹಿಡಿದು 80 ರೂಪಾಯಿ 100 ರೂಪಾಯಿ ತನಕ ಇರುತ್ತೆ ಸರ್. ಈಗ 15 ರೂಪಾಯಿ ಹಿಡಿದ್ರೆ 45,000 ರೂಪಾಯಿ ಫಾರ್ ತಿಂಗಳ ನಿಮ್ಗೆ ಸರ್ ಸ್ಯಾಲ್ರಿ. ಅದೇ 100 ರೂಪಾಯಿ ಆಗ್ಬಿಟ್ರೆ ಆಗುತ್ತೆ. ಅವಾಗ ಇಳುವರಿ ಕಡಿಮೆ ಇರುತ್ತೆ ಸರ್. ಅದರಿಂದ ಅದು ಇರುತ್ತೆ. ಇಲ್ಲಿ ಇಳುವರಿ ಜಾಸ್ತಿ ಬರುತ್ತೆ, ರೇಟ್ ಕಡಿಮೆ ಆಗುತ್ತೆ. ಅಲ್ಲಿ ಇಳುವರಿ ಕಡಿಮೆ ಇರುತ್ತೆ, ರೇಟ್ ಜಾಸ್ತಿ ಇರುತ್ತೆ. ನಮಸ್ತೆ, ಅಗ್ರಿಬ್ಯಾಂಡ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇವತ್ತು ನಾನು ಕೊಪ್ಪಳ ಜಿಲ್ಲೆಯ ಚಿಕ್ಕಸಿಂದೋಗಿ ಗ್ರಾಮದಲ್ಲಿದ್ದೀನಿ. ಏನು ವಿಶೇಷ ಅಂತಂತ ನಿಮ್ಗೆ ಎಲ್ಲರಿಗೂ ಗೊತ್ತು. ಅದು ಜಗ್ಗು ಪರಿಚಯ ಮಾಡಿಕೊಟ್ಟಿನಿ, ಮತ್ತೊಮ್ಮೆ ಇವತ್ತು ಪರಿಚಯ ಮಾಡಿಕೊಡ್ತೀನಿ. ಯಾಕಂದ್ರೆ ಯಾವುದೇ ಒಬ್ಬ ರೈತ ಏನೋ ಒಂದು ಕೃಷಿ ಮಾಡಿದಾಗ ಅದನ್ನ ಬಿಟ್ಟು ಮತ್ತೆ ಬೇರೆ ಬೇರೆ ಪ್ರಯೋಗ ಮಾಡೋದು ಜಾಸ್ತಿ. ಆದ್ರೆ ಅದೇ ಕೃಷಿನ ನಂಬ್ಕೊಂಡು ಸಕ್ಸಸ್ ಆಗೋದೈತಲ್ಲ, ಅದು ಒಂದು ಸಾಧನೆ ಅಂತ ಹೇಳ್ಬೇಕು. ಆ ಥರ ಒಂದು ಸಾಧನೆ ಅಪ್ಪರ್ಲಿದ್ದ ಹಿಡಿದು ಈಗ ಇವರು ಸುಮಾರು ವರ್ಷದಿಂದ ಕರಿಬೇವು ಕೃಷಿನ ಮಾಡ್ಕೊಂಡ್ರೆ ಅವ್ರು ಯಾವ ಥರ ಅದಕ್ಕೆ ಲಾಭ ಐತಿ ಅನ್ನೋ ತಿಳ್ಕೊಳ್ಳೋದಕ್ಕಿಂತ ಮುಂಚೆ ನಮ್ಮ ಚಾನಲ್ಗೆ ಯಾರು ಸಬ್ಸ್ಕ್ರೈಬ್ ಇಲ್ಲ ಸಬ್ಸ್ಕ್ರೈಬ್ ಆಗಿ, ಲೈಕ್ ಕೊಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಅಜ್ಜಾರ ನಮಸ್ತೆ. ನಿಮ್ಮ ಹೆಸರು ವಿಳಾಸ ಎಲ್ಲ ಪರಿಚಯ ಮಾಡಿಕೊಡ್ರಿ. ನಮ್ಮ ಹೆಸರು ಅಂಬರೀಶ್ ಅಂತ, ಊರು ಚಿಕ್ಕಸಿಂದೋಗಿ, ಕೊಪ್ಪಳ ಡಿಸ್ಟಿಕ್. ಅಜ್ಜ, ಕರಿಬೇವು ಎಲ್ಲಿಂದ ಸ್ಟಾರ್ಟ್ ಆಯ್ತು ನಿಮ್ಗೆ? ಸರ್ ಸುಮಾರು ಒಂದು 20ರಿಂದ 22 ವರ್ಷ. 22 ವರ್ಷ ಸರ್. ಕರಿಬೇವನ ನಿಮ್ಮ ಜೀವನ ಸರ್. ಮುಂಚೆ ನಾವೇನು ಬೀಜ ಹಾಕಿರಲಿಲ್ಲ ಸರ್. ನಬಾರ್ಡ್ ಕಂಪ್ನಿಯಿಂದ ನಮಗೆ ಸಸಿ ಕೊಟ್ಟಿದ್ರು ಸರ್. ಅವರು ನಮಗೆ ಸಸಿ ಹಚ್ಚಕ್ಕೂ ಅಮೌಂಟ್ ಇರಲಿಲ್ಲ ಸರ್ ಅವಾಗ ನಮ್ಮ ಕಡೆ. ಅವರು ನೀವೇನೋ ಸಸಿ ಹಚ್ಚಿಲ್ಲಪ್ಪ ಅಂದರೆ ನಮಗೆ ಇದ್ರ ವೆಚ್ಚ ಎಲ್ಲ ಭರಿಸ್ಬೇಕಾಗುತ್ತೆ, ನೀವು ಕೊಡಲೇಬೇಕಾಗುತ್ತೆ ಅಂತಂದ್ರೆ ನಾವು ಬೇಕು ಬೇಡ ಸಸಿ ಹಚ್ಚಿದ್ವಿ ಸರ್. ಅಲ್ಲಿಂದ ಸ್ಟಾರ್ಟ್ ಆಯ್ತು ಸರ್ ಇದು. ಆವಾಗಲಿದ್ದ ಕೈ ಹಿಡ್ಕೊಂತ ಬಂದು ಸರ್ ಇದುವರೆಗೆ ಕೈ ಬಿಟ್ಟಿಲ್ಲ. ನಿಮ್ಮ ಮನೆ ದೇವರು ದೇವರ ಅಂದರೆ ನಿಮಗೆ ಅವಾಗ ಹಚ್ಚಕ್ಕೆ ದುಡ್ಡಿಲ್ಲ. ಇವತ್ತು ನೀವೇ ಸಾಕಷ್ಟು ಜನಕ್ಕೆ ಹಚ್ಚಕ್ಕೆ ಬೀಜ ಸಿಕ್ಕಾಪಟ್ಟೆ ಆಲ್ ಓವರ್ ಕರ್ನಾಟಕ. ಆಲ್ ಓವರ್ ಕರ್ನಾಟಕ ರೀ ಸರ್. ಕೊಡ್ಲಾರ ಜಾಗ ಯಾವ್ದಾರ ಸದ್ಯ ನೀವು? ಸದ್ಯ ಯಾವುದೂ ಇಲ್ಲ, ಎಲ್ಲ ಜಿಲ್ಲೆಗೆ ಕಳಿಸ್ತೀನಿ. ಹಾಂ ಸರ್. ಅಜ್ಜ, ಅವಾಗಿನ ಕೃಷಿಗೆ ಈಗಿನ ಕರಿಬೇವು ಕೃಷಿಗೆ? ಅವಾಗಿನ ಕೃಷಿ ಅವಾಗ ಆ ಸಸಿ ಹಚ್ಚಿದಾಗ ನಮಗೆ ಜಾಸ್ತಿ ಇಳುವರಿ ಬರ್ತಾ ಇರಲಿಲ್ಲ ಸರ್. ಅವಾಗ ಸಸಿ ತೆಗೆದುಬಿಟ್ಟು ನಾವು ಬೀಜ ಹಾಕಿದ್ವಿ ಸರ್. ಬೀಜ ಇವಾಗ ಒಳ್ಳೆ ಇಳುವರಿ. ಹಾಂ ಸರ್. ಅಜ್ಜ, ಇದ್ರಾಗ ಮತ್ತೇನು ಬದಲಾವಣೆ ಮಾಡ್ಕೊಂಡ್ರೆ ಏನು ಅದೇ ಸಸಿನ ಉಳಿಸ್ಕೊಂಡ್ರೆ ಅಪ್ಪರ್? ಇಲ್ಲ ಸರ್, ಅದು ಸಸಿ ಸರ್, ಇದು ಬೀಜ ಸರ್. ಅದ್ರದ್ದು ಇಳುವರಿನೇ ಬೇರೆ ಬರುತ್ತೆ ಸರ್, ಇದ್ರದ್ದು ಇಳುವರಿನೇ ಬೇರೆ ಬರುತ್ತೆ. ಇದು ಇಳುವರಿನೇ ಬೇರೆ. ಹಾಂ ಸರ್. ಆ ಸಸಿನ ತೆಗೆದ್ರಿ? ಹಾಂ ಸರ್, ತೆಗೆದು ಮತ್ತೆ ಹೊಸ ಅದು 3 ಫೀಟಿಗೆ ಒಂದೊಂದು ಹಾಕಿದ್ವಿ ಸರ್ ನಾವು ಸಸಿ ಅವಾಗ. ಇವಾಗ ಹಂಗಿಲ್ಲ ಸರ್. ಫೀಟಿಗೆ ಒಂದು ಅರ್ಧ ಫೀಟಿಗೆ ಒಂದು ಸಸಿ ಹಾಕಿರೋದು ಸರ್. ಅಂದರೆ ಅವಾಗ 3 ಫೀಟಿಗೆ ಒಂದು ಸಸಿ ಇಟ್ಟಿದ್ದೆ ಸರ್. ಇವಾಗ ಆ ಥರ ಇಲ್ಲ ಸರ್. ಹಂಗಾಗಿ ಇಳುವರಿ ಭಾಳ ಕಡಿಮೆ ಬರ್ತಿತ್ತು ಸರ್ ಅದು. ಇವಾಗ 1 ಫೀಟಿಗೆ ಒಂದು ಅರ್ಧ ಫೀಟಿಗೆ ಒಂದು ಸಸಿ ಇದೆ ಸರ್. ಇವಾಗ ಒಳ್ಳೆ ಇಳುವರಿ ಬರುತ್ತೆ. ಈಗ ಒಳ್ಳೆ ಇಳುವರಿ ಬರುತ್ತೆ. ಅಂದ್ರೆ ಸಸಿಗಳ ಸಂಖ್ಯೆ ಜಾಸ್ತಿ ಆಗ್ಬೇಕು. ಹಾಂ ಸರ್. ಅವಾಗ ಸಸಿಗಳ ಸಂಖ್ಯೆ ಕಡಿಮೆ ಇತ್ತು. ಹಾಂ ಸರ್, ಕಡಿಮೆ ಇತ್ತು ಸರ್. ಇದನ್ನ ಹಚ್ಚಿಂದ ಎಷ್ಟು ದಿನಕ್ಕೆ ಬೀಜ ನಾಟಿ ಮಾಡಿದ್ರೆ ಎಷ್ಟು ದಿನಕ್ಕೆ ಬರುತ್ತೆ ಸಸಿಯಾಗಿ? ಆಮೇಲೆ ಅದನ್ನ ಕಟಾವಿಗೆ ಯಾವಾಗ ಬರುತ್ತೆ ಸರ್? ಇದು ಬೀಜ ಹಾಕಿನ ಮೇಲೆ ಇದು ಮಸಾರಿ ಆದರೆ ಕೆಂಪನೆಲ್ಲ ಆದರೆ 7 ಮಂತ್ಸಿಗೆಲ್ಲ ಬಂದುಬಿಡುತ್ತೆ ಸರ್. ಇಲ್ಲ ಬ್ಲ್ಯಾಕ್ ಸಾಯಿಲ್ ಆದರೆ 9 to 1 year ಹಿಡಿಯುತ್ತೆ ಸರ್. ಕರೆ ಮಣ್ಣಿಂದ ಲೇಟ್ ಆಗುತ್ತೆ. ಹಾಂ ಸರ್. ಕೆಂಪು ಮಣ್ಣಿಂದ. ಆಮೇಲೆ ಬೀಜ ಹಾಕಿದ್ರೆ ಎಷ್ಟು ದಿವಸ ನಾಟಿ ಹೊರಗೆ ಬರುತ್ತೆ ಸರ್? 20ರಿಂದ 25 ದಿನ ಮೇಲ್ಗಡೆ. 25 ಸಾವಿರ ಕಸೆ ಅದೆಲ್ಲ ಹೆಂಗೆ ಮಾಡೋದ್ರೆ? ಬೇಕು ಸರ್. ಒಳ್ಳೆ ಒನ್ ಟೈಮ್ ಇನ್ವೆಸ್ಟ್ಮೆಂಟ್ ಸರ್. ಒನ್ ಟೈಮ್ ಹಾಕಿದ್ರೆ 15ರಿಂದ 20 ವರ್ಷ ಬರುತ್ತೆ ಸರ್. ಒಮ್ಮೆ ಹಾಕಿದ್ರೆ? ಹಾಂ ಸರ್. 1 ವರ್ಷ ನಾವು ಅದನ್ನು ಜಪಾನ ಮಾಡಿದ್ರೆ 20 ವರ್ಷ ಅದು ನಮ್ಮನ್ನು ಜಪಾನ ಮಾಡುತ್ತೆ ಸರ್. ಯಾವ ಥರ ಜಪಾನ ಮಾಡುತ್ತೆ?
ಸರ್ ನಾವು ಚೆನ್ನಾಗಿ ಒಂದು ಸ್ವಲ್ಪ ಜಾಸ್ತಿ ಏನು ಗೊಬ್ಬರ ಏನು ಕೇಳಲ್ಲ ಸರ್ ಅದು ಕೀಲು ಒಂದು ಬರುತ್ತೆ, ಅದು ಬಂದಾಗ ಸ್ವಲ್ಪ ಇದು ಮಾಡ್ಕೊಂಡ್ರೆ ಕೀಲೆಲ್ಲ ಸ್ಪ್ರೇ ಮಾಡ್ಕೊಂಡ್ರೆ ಆಯ್ತು ಸರ್. ಮತ್ತೇನು ಸಮಸ್ಯೆನೇ ಇಲ್ಲ ಸರ್. ಮತ್ತೇನು ಸಮಸ್ಯೆ ಇಲ್ಲ ಸರ್. ಮಳೆಗಾಲದಲ್ಲಿ ಒಂದು ಸ್ವಲ್ಪ ಚುಕ್ಕೆ ರೋಗ ಬರುತ್ತೆ ಸರ್. ಅಂದರೆ ಸ್ವಲ್ಪ ಡಿಮ್ಯಾಂಡ್ ಕಡಿಮೆ ಆಗುತ್ತೆ ಸರ್ ಆ ಚುಕ್ಕೆ ಬಂದಾಗ. ಅದನ್ನೊಂದು ಕರೆ ಚಿಕ್ಕಿ ಬರುತ್ತೆ. ಹಾಂ ಸರ್, ಫಂಗಿಸೈಡ್ ಸರ್. ಅದೊಂದು ಸ್ವಲ್ಪ ಕಂಟ್ರೋಲ್ ಮಾಡ್ಕೊಂಡ್ರೆ ಆಯ್ತು ಸರ್. ಮತ್ತೇನು ಸಮಸ್ಯೆ ಇಲ್ಲ ಸಮಸ್ಯೆ ಇಲ್ಲ ಸರ್. ಸರ್ ಈಗ ನೀವು ಎಲ್ಲೆಲ್ಲಿ ಕೊಡ್ತೀರಿ ಈ ಸರ್ ಮುಂಡ್ರಿಗೆ, ಗದಗ, ಕೊಪ್ಪಳ ಇಲ್ಲ 3. ಮುಂಡ್ರಿ, ಗದಗ, ಕೊಪ್ಪಳ ಸುತ್ತಮುತ್ತೆಲ್ಲ. ಹಾಂ ಸರ್. ಲಾಸ್ಟ್ ಟೈಮೆಲ್ಲ ಹುಬ್ಳಿ ಕಳಿಸ್ತಿದ್ದು ಸರ್. 18-20 ಕ್ವಿಂಟಲ್ ರೆಗ್ಯುಲರ್ ಆಗಿ ಹೋಯ್ತಿದ್ರು ಸರ್ ಅವರು. ರೆಗ್ಯುಲರ್ ಆಗಿ ಹೋಯ್ತಿದ್ರು ಸರ್. 18 ಕ್ವಿಂಟಲ್ ರೀ ಒಬ್ಬರೇ ಡೈಲಿ ಹೋಗ್ತಿದ್ರು ಸರ್ ಅವರು. ನಮಗೆ ಅವ್ರಿಗೆ ರೆಗ್ಯುಲರ್ ಆಗಿ ಕೊಡೋಕ್ಕಾಗಲ್ಲ ಅಂದ್ಕೊಂಬಿಟ್ಟು ನಾವಿಲ್ಲೇ ಲೋಕಲ್ ಅವ್ರನ್ನ ಇಟ್ಕೊಂಡ್ಬಿಟ್ಟಿದ್ದೆ ಸರ್. ಈಗ ಎಷ್ಟು ಕ್ವಿಂಟಲ್ ಕಳಿಸ್ತಾರೆ ಸರ್? ಡೈಲಿ 1.5 2 ಕ್ವಿಂಟಲ್ ಹೋಗುತ್ತೆ ಸರ್. 1.5 2 ಕ್ವಿಂಟಲ್ ಲೋಕಲ್ಲೇ ಸರ್. ಅಂದರೆ ಇವಾಗ ಕಳಿಸ್ತಾರೆ ನಮ್ಮೂರು ಮುಂಡ್ರಿಗೆ 2 ಸರ್. ಕೊಪ್ಪಳ ಎಲ್ಲ ಯಾಕೆ ಸರ್? ಅಂದರೆ ಅಷ್ಟರಿಗೆ ಮಾಲ್ ಕೊಡೋಕ್ಕಾಗಲ್ಲ ಸರ್. ನಮ್ಗೆ ಹೊಲನ ಸ್ವಲ್ಪ. ಓ, ಎಷ್ಟಾದ್ರೆ ಬೇಕು ಕರಿಬೇವು. ಹಾಂ ಸರ್. ಹೆಂಗೆ ಕೆ ಜಿ ಸರ್ ಇವಾಗ ಕಡಿಮೆ ಇದೆ, 15 20 ರೂಪಾಯಿ ತನಕ ಅಷ್ಟೇ ಈ ಸೀಸನಲ್ಲಿ ಅಷ್ಟೇ ಮಾರೋದು ಸರ್. ಅದು ನವಂಬರ್ ಟು ಮಾರ್ಚ್ವರೆಗೆ ಒಳ್ಳೆ ರೇಟ್. ಈ ವರ್ಷ 80 100ವರೆಗೆ ಹೋಗಿದೆ. 100 ರೂಪಾಯಿ ಕೆ ಜಿ. ಹಾಂ ಸರ್. ಅಂದರೆ ನಮ್ಮ ಕಡೆ ಅಷ್ಟೇ ಕಡಿಮೆ ಸರ್. ಇಲ್ಲಿ ಕಾಂಪಿಟೇಷನ್ ಸ್ವಲ್ಪ ಜಾಸ್ತಿ ಇರೋದ್ರಿಂದ ಇವಾಗ ಮೈಸೂರು ಲೋಯೆಸ್ಟ್ ಪ್ರೈಸ್ ಅಂದರೆ 40 ರೂಪೀಸ್ ಸರ್. ಹೈಯೆಸ್ಟ್ ರೇಟ್ ಅಂದರೆ 150 ದಾಳಂಬ್ರಿ ರೇಟ್. ದಾಳಂಬ್ರಿ ಹಣ್ಣಿನ ರೇಟ್ ಈಗ ಕರಿಬೇವು ರೇಟ್ ರೀ. ಹಾಂ ಸರ್, ಇವಾಗ ಕಡಿಮೆ ಸರ್. ನವಂಬರ್ ಟು ಮಾರ್ಚ್ವರೆಗೆ ಆ ರೇಟ್ ಮಾರುತ್ತೆ ಸರ್. ಹೌದ್ರಾ? ಹಾಂ ಸರ್. ಅತಿ ನಮ್ಮ ರಾಜ್ಯದಾಗ ಎಲ್ಲಿ ಜಾಸ್ತಿ ದುಬಾರಿ ಮಾರೋದ್ರ? ಈ ಯಶವಂತಪುರ, ಬೆಂಗಳೂರು ಸರ್. ಬೆಂಗಳೂರು, ಮೈಸೂರು ಸರ್. ಅಲ್ಲಿ ದುಬಾರಿ ಆಗುತ್ತೆ. ಹಾಂ ಸರ್. ನಮ್ಮ ಕರ್ನಾಟಕದಿಂದ ಮಾಲ್ ಬರೋದೇ ಕಡಿಮೆ ಸರ್. ಆಂಧ್ರಲಿಂದ ಬರೋದೇ ಜಾಸ್ತಿ ಇದು ಮಾಲ್. ಇದು ನಮ್ಮ ಕರ್ನಾಟಕದಾಗ ಕಡಿಮೆ ರೀ. ಕಡಿಮೆ ಸರ್ ಬೆಳೆಯೋದು. ಆಂಧ್ರಲಿಂದನೇ ಬರೋದು ಜಾಸ್ತಿ ಸರ್. ನಮ್ಮ ರಾಜ್ಯದಲ್ಲಿ ಕಡಿಮೆ ಸರ್. ಬೆಳೆಯೋರ ಸಂಖ್ಯೆ ಕಡಿಮೆ. ಹಾಂ ಸರ್. ಹಾಂ ಸರ್. ಅದ್ರಾಗ ಹೆಚ್ಚಿಗೆ ಬರೋದು ಅಂದರೆ ಆಂಧ್ರಲಿದ್ದಾನೆ ಸರ್. ಇದ್ರ ಇಂಟರ್ ಕಾಪ್ ಏನಾರು ಮಾಡ್ಬೋದನ್ರಿ? ಹಾಂ ಸರ್, ಮಾಡ್ಬೋದು ಸರ್. ನಾವು ಪ್ರತಿ ವರ್ಷ ಈರುಳ್ಳಿ ಎಲ್ಲ ಹಾಕ್ತೀವಿ ಸರ್. ಈರುಳ್ಳಿ ಹಾಕಿ. ಹಾಂ, ಈರುಳ್ಳಿ ಹಾಕ್ತೀವಿ, ಶೇಂಗಾ ಹಾಕ್ತೀವಿ ಸರ್. ಅದ್ರಲ್ಲಿ ಕೆ ಸಿಗುತ್ತೆ ಸರ್. ಇವಾಗ 500 ರೂಪಾಯಿ ಫಿಕ್ಸ್ ಮಾಡಿಬಿಟ್ಟಿದ್ದಾರೆ ಸರ್. ಅಲ್ಲೇ 500 ರೂಪಾಯಿ ಫರ್ ಕೆ ಜಿ ರೀ. 1 ಎಕರೆಗೆ ಎಷ್ಟು ಕೆ ಜಿ ಬೇಕಾಗುತ್ತೆ ಸರ್? ನಾವು 10 kg ಒಳಗಡೆ ಹಾಕ್ಕೋಬೋದು ಸರ್. ಇಳುವರಿ ಚೆನ್ನಾಗಿ ಬೇಕಪ್ಪ ಅಂದ್ರೆ 50 kg ಕಂಪಲ್ಸರಿ ಹಾಕ್ಬೇಕು. 40 50 kg ಹಾಕ್ಲೇಬೇಕು. ಇಳುವರಿ ಬೇಕಂದ್ರೆ 50 kg ಹಾಕ್ಬೇಕು. ಇಲ್ಲಾಂದ್ರೆ ಕಡಿಮೆ ಬೇಕಪ್ಪ ಅಂದ್ರೆ ಒಂದು 10 kg ಒಳಗಡೆ 1 ಎಕರೆ ಮುಗಿಸ್ಕೋಬೋದು. ಹಾಂ ಸರ್. ಈ ಎಲ್ಲರಿಗೆ ಸಮಸ್ಯೆ ಮಾರ್ಕೆಟ್ ಅಂತಂತ ಹೇಳ್ತಾರೆ. ನಿಮಗೆ ಇನ್ನೂ ಬೇಕು ಮಾಲ್ ಅಂತ ನೀವು ಅಂತೀರಿ. ನಮ್ಮ ರೆಗ್ಯುಲರ್ ಕಸ್ಟಮರ್ಸ್ ಒಂದು ಇದಾರಲ್ಲ ಸರ್. ಇದಕ್ಕೆ ರೋಗ ಕಂಟ್ರೋಲ್ ಕಡಿಮೆ ಇದೆ ರೀ? ಅಷ್ಟೊಂದೇನಿಲ್ಲ ಸರ್. ಖರ್ಚು ರೋಗ ಜಾಸ್ತಿ, ಔಷಧಕ್ಕೆ ಖರ್ಚು ಜಾಸ್ತಿ ಸಲ ಸ್ಪ್ರೇ ಮಾಡಿದರೆ 1 ಮಂತ್ ಹೋಗೇ ಬಿಡುತ್ತೆ ಸರ್. ಅಲ್ಲದೆ ಇದಕ್ಕೆ ನೀವು ಇದೇ ಬೀಜನ ಬೆಳೆಸಿ ಇದೇ ಬೀಜ ಮಾರಕ್ಕೆ ಬರಲ್ಲ? ಬರುತ್ತೆ ಸರ್. ಬಟ್ ನಮಗೆ ಸೀಸನ್ ಟೈಮಲ್ಲಿ ಇದೇ ಥರ ಮಾಲ್ ಬರಲ್ಲ ಸರ್. ನಮಗೆ ಬರೀ ಬೀಜನೇ ಬರ್ತಾ ಇರುತ್ತೆ ಸರ್. ಇಳುವರಿನೇ ಜಾಸ್ತಿ ಬರಲ್ಲ ಸರ್. ಹಂಗಾಗಿಬಿಟ್ಟು ನಾವು ಬರೀ ಇದನ್ನಷ್ಟೇ ಬೆಳೆಯೋದು. ಇದನ್ನಷ್ಟೇ ಬೆಳೀತೀವಿ ಸರ್. ಪರ್ ಡೇ ನಿಮ್ಮ ಇದ್ರಾಗಿದ್ದ ಹೋಗೋದು 1.5 ಕ್ವಿಂಟಲ್ ಅಂದರೆ? ಹಾಂ, 1.5 ರಿಂದ 2 ಕ್ವಿಂಟಲ್ ಸರ್. ಎಷ್ಟು ಬರುತ್ತೆ? ಇವಾಗ 1 ಕ್ವಿಂಟಲ್ ಅಂದರೆ 1500 ಸರ್. ಇವಾಗ 15 ರೂಪಾಯಿ ರೇಟ್ ಹಿಡಿದ್ರೆ kg ಈ ಸೀಸನಲ್ಲಿ. ನೆಕ್ಸ್ಟ್ ಟೈಮ್ ನವಂಬರ್ 2 ಇದೆಲ್ಲ ಅವಾಗ 50 ರೂಪಾಯಿಲಿಂದ ಹಿಡಿದು 80 ರೂಪಾಯಿ 100 ರೂಪಾಯಿ ತನಕ ಇರುತ್ತೆ ಸರ್. ಇಲ್ಲ ಜಿ, ಈಗ 15 ರೂಪಾಯಿ ಹಿಡಿದ್ರೆ 45,000 ರೂಪಾಯಿ ಫರ್ ತಿಂಗಳ ನಿಮ್ಗೆ. ಹಾಂ ಸರ್. ಸ್ಯಾಲ್ರಿ ಅದೇ 100 ರೂಪಾಯಿ ಆಗ್ಬಿಟ್ರೆ ಆಗುತ್ತೆ. ಅವಾಗ ಇಳುವರಿ ಕಡಿಮೆ ಇರುತ್ತೆ ಸರ್. ಅದರಿಂದ ಅದು ಇರುತ್ತೆ. ಇಲ್ಲಿ ಇಳುವರಿ ಜಾಸ್ತಿ ಬರುತ್ತೆ, ರೇಟ್ ಕಡಿಮೆ ಆಗುತ್ತೆ. ಅಲ್ಲಿ ಇಳುವರಿ ಕಡಿಮೆ ಇರುತ್ತೆ, ರೇಟ್ ಜಾಸ್ತಿ ಇರುತ್ತೆ. ಇದು ನೀವು ಯುವಕರು ಈ ಕೃಷಿ ಅಂದ್ರೆ ನಿಮ್ಗೆ ಕರಿಬೇವು ಕೃಷಿ ಬೇರೆ ಏನಿಲ್ಲ. ಯಾಕೆ ಅಂದರೆ ಯಾವುದೇ ಕೈ ಬಿಟ್ಟರು ಈ ಕೃಷಿ ಮಾತ್ರ ಕೈ ಬಿಡಲ್ಲ ಸರ್. ತೋಟದಲ್ಲಿ 10 ರೂಪಾಯಿ kg ಮಾರಿದ್ರೆ ದಿನಕ್ಕೆ ಒಬ್ಬ ಯುವಕ 1,000 ರೂಪಾಯಿ ದುಡಿಬೋದು ಸರ್. 1 ಕ್ವಿಂಟಲ್ ಕಳಿಸಿದ್ರೆ 1,000 ದುಡಿಬೋದು ಸರ್. ಬರೀ 10 ರೂಪಾಯಿ ಲೋಯೆಸ್ಟ್ ಪ್ರೈಸ್ ಹಿಡಿದ್ರೆ 10 ರೂಪಾಯಿ ಹಿಡಿದ್ರೂ 1 ಕ್ವಿಂಟಲ್ ಹೆಂಗಾದ್ರೂ ಸೇಲ್ ಆಗುತ್ತೆ ಸರ್. ಹೆಂಗಾದ್ರೂ 1,000 ದುಡಿಬೋದು ಸರ್. ಮಂತ್ಲಿ 30,000 ಆಗೇ ಬಿಡುತ್ತೆ. ಸುಮ್ಮನೆ ಗೌರ್ಮೆಂಟ್ ಜಾಬ್ ಅದು ಇದು ಡಿಗ್ರಿ ಎಲ್ಲ ಮುಗಿಸಿದ್ರೆ ಇವಾಗ 15,000 ಕೊಡಲ್ಲ ಸರ್. ಎಲ್ಲ ಪ್ರೈವೇಟ್ ಸೆಕ್ಟರ್ಗೆ ಹೋಗ್ಬೇಕಾಗುತ್ತೆ. ಹೋದ್ರೂ ಕೊಡಲ್ಲ ಸರ್. ಎಲ್ಲಿ ಹೋದ್ರೂ ಕೊಡಲ್ಲ. ಹೆಜ್ಜೆ ಇದು ಸಸಿ ಕೇಳೋದು ಬೀಜ ಕೇಳಿದ್ರೆ ನೀವು ಕೊಡ್ತೀರಿ ಸರ್? ಇವಾಗ ಸಸಿ ಅಂತೂ ಮಾಡೋಕ್ಕಾಗಲ್ಲ ಸರ್. ಬೀಜ ಮಾತ್ರ ಸಿಗುತ್ತೆ ಸರ್. ಬೀಜ ಸಿಗುತ್ತೆ? ಹಾಂ ಸರ್. ಎನಿ ಟೈಮ್ ಇದೆ. ಇನ್ನೂ 2 ಮಂತ್ಸ್ ಬೀಜ ಸಿಗುತ್ತೆ. ಹಾಂ, ಮತ್ತಲ ಕಡೆ 1 ಇಯರ್ ಆದಮೇಲೆ ಸಿಗುತ್ತೆ ಸರ್. ಹೆಜ್ಜೆ ನೀವು ಹೆಜ್ಜೆ ಬರೀ ಕಾಯಿಪಲ್ಯ ಮಾಡ್ತೀರಿ. ಅದ್ರಾಗ ಏನು ವಿಶೇಷ?
ಅದರ ಕರಿಬೇವು ಹಾಂ ಸರ್. ಬದನೆಕಾಯಿ ಇವನ್ನೇ ಮಾಡ್ತೀರಿ? ಇವು ಪ್ರತಿನಿತ್ಯ ಬಳಸುವಂಥ ಪದಾರ್ಥ ಸರ್ ಇವು. ಯಾವುದೇ ಆಗಲಿ ಯಾವುದೇ ನಿಲ್ಲಲ್ಲ ಸರ್, ಹೋಗೇ ಹೋಗುತ್ತೆ. ಅಟ್ಲೀಸ್ಟ್ ಕಡಿಮೆ ರೇಟ್ಗೆ ಅಂದ್ರೆ ಮಾರುತ್ತೆ ಸರ್. ಇದಂತ್ರ 10 ರೂಪಾಯಿ ಕೆಜಿ ಮರಿಲ್ಲ ಅಸಲ ಅದು ಬದನೆ ಸರ್. ಇವಾಗ 150 ರೂಪಾಯಿ ಅಂತ ಮಾರುತ್ತೆ ಸರ್ ಒಂದು ಬಾಕ್ಸ್, ಒಂದು ಟ್ರೇ. ಹಾಂ ಸರ್, ಆ ಥರ ಒಟ್ಟು ನಮಗೆ ರೆಗ್ಯುಲರ್ ಆಗಿ ಅಮೌಂಟ್ ಬರ್ಬೇಕು ಸರ್. ಇವಾಗೆಲ್ಲ 6 ತಿಂಗಳು ಪೀಕ್, ವರ್ಷ ಪೀಕ್ ಎಲ್ಲ ಹಾಕಲ್ಲ ಸರ್. ಅಲ್ಲ ಸರ್, ಅದರಲ್ಲಿ ಏನೋ ಲಾಭನೂ ಉಳಿಯಲ್ಲ ಸರ್. ಇದನ್ನೇ ನಾನು ನೋಡಿ ನಿಮ್ಮ ಕೃಷಿ ಕರಿಬೇವು ಬಿಟ್ಟರೆ ಬೇರೆ ಇಲ್ಲ. ಹಾಂ ಸರ್, ಅದು ನನಗೆ ಒಂಥರ ವಿಚಿತ್ರ. ಅದೇ ಇದರಲ್ಲಿ ಸಕ್ಸಸ್ ಕಂಡ್ರಿ. ಹಾಂ ಸರ್, ಅದರಲ್ಲಿದ್ದೇನೆ ಸರ್ ನಾವೆಲ್ಲ ಈ ಮಟ್ಟಿಗೆ. ಮುಂಚೆ ಎಲ್ಲ ನಾನು ಹೇಳ್ತಿದ್ದೀನಲ್ಲ ಸರ್, ನಬಾರ್ಡ್ ಕಂಪ್ನಿಯವ್ರು ಕೊಡಬೇಕಾದ್ರೆ ನಮ್ಮ ಹತ್ರ ಏನೂ ಇರಲಿಲ್ಲ ಸರ್. ನಾವು ಇನ್ನೊಬ್ಬರು ತೋಟಕ್ಕೆ ಕೆಲಸಕ್ಕೆ ಹೋಗೋರು ಸರ್ ಅವಾಗ. ಇವತ್ತು ನಾವೇ 4 ಮಂದಿ ಲೇಬರ್ ಇಟ್ಕೊಂಡಿರ್ತೀವಿ ಸರ್ ಡೈಲಿ. ರೀ ಕರಿಬೇವು ಕೃಷಿ ಅಂದ್ರೆ ನಾವು ಎಷ್ಟೋ ಜನ ಬೇರೆ ಬೇರೆ ತಿಳ್ಕೊಂಡ್ವಿ. ಜೈ ಕರಿಬೇವು ಹಾಕಿದ್ರೆ ನಾವು ಸಕ್ಸಸ್ ಆಗಲ್ಲ, ಅದಾಗುತ್ತೆ ಇದಾಗುತ್ತೆ. ಇವಾಗ ನೋಡಿ ಸರ್, ಕಾಂಪಿಟೇಷನ್ ಜಾಸ್ತಿ ಆದಾಗ ಒಬ್ಬ ಮನುಷ್ಯ ನಾನು ಅವನಿಗೆ ಕೊಡಿಸ್ಬಿಟ್ರೆ ಇವಾಗ ನಂದು ಕಡಿಮೆ ಆಗಿಬಿಡುತ್ತಲ್ಲಪ್ಪ ಸೇಲ್ ಅನ್ನೋ ಉದ್ದೇಶಕ್ಕೆ ಮಾಡಿರುತ್ತದೆ ಯಾವುದೇ. ಒಟ್ಟ ಇದಿಲ್ಲ ಇಲ್ಲ ಏನಂತೆ ಸರ್ ನೋಡ್ರಿ, ಕೃಷಿ ಅಂದ್ಕೂಡ ನಾವು ಏನೋ ಅಂದ್ಕೊಂಡು ಎಲ್ಲ ಒಂದೇ ರೀ. ನಮ್ಮ ಭೂಮಿ ತಾಯಿ ಕೊಡೋದೆಲ್ಲ ದುಡ್ಡಿಗೆ, ನಮ್ಮ ಹೊಟ್ಟೆ ಬಟ್ಟಿಗೆ ಅಂತಂತ ಅಜ್ಜರ್ ಮಾತು ಅನ್ಸುತ್ತೆ. ನಾವು ಕರಿಬೇವು ಅಂದ್ಕೂಡ ಕರಿತೈತಿ, ನಮ್ಗಾಗಲ್ಲ, ಗಿಡ ಕಡ್ದು ಹಾಕ್ರಿ ಅಂತ ಹೇಳೋರ ಸಂಖ್ಯೆ ಜಾಸ್ತಿ. ಆದರೆ ಅದರಿಂದ ನಮ್ಗೆ ಅದೇನು ತ್ರಾಸ ಮಾಡುತ್ತೆ ರೀ. ಭೂಮಿ ಎಲ್ಲ ಬೀಜಗಳನ್ನು ಬೀಜ ಬಿದ್ದಿದ್ದೆಲ್ಲ ಬಿತ್ತುತ್ತೆ ಹೇಳುತ್ತೆ. ಹಂಗಂದ್ರೆ ಎಲ್ಲ ಜಾಗದಾಗ ಇದೇ ಆಗ್ಬೇಕಲ್ಲ ಅಂತ ಹೇಳ್ತಾರೆ. ಆಮೇಲೆ ನಿಮ್ಗೆ ಯಾವ್ದಾರು ಕರಿಬೇವು ಸಸಿ ಅಂತ ನಮ್ಮ ಕೈಲಿ ಆಗಲ್ಲ, ಆದ್ರೆ ನಮ್ಮ ಕರಿಬೇವು ಬೀಜ ಕೊಡ್ತೀವಿ ಅಂತ ಹೇಳ್ತಾರೆ. ಜೊತೆಗೆ ಸಾಲು ಮತ್ತು ಅವರು ಒಂದು ಈ ಮಾಹಿತಿ ನಿಮ್ಗೆ ಇಷ್ಟ ಆದ್ರೆ ಲೈಕ್ ಕೊಡಿ, ಕಾಮೆಂಟ್ ಮಾಡಿ, ಶೇರ್ ಮಾಡಿ. ಎಷ್ಟು ನಿಮಿಷ ಆತ್ಲೇ?